ಸ್ಥಾನದ ಮೇಲೆ ಕಣ್ಣನ್ನಿಟ್ಟಿದ್ದಾರೆ. ಮೋದಿ 2ನೇ ಅವಧಿ ಸರ್ಕಾರದ ಕೊನೆ ಸಚಿವ ಸಂಪುಟ ಸಭೆ ಇವತ್ತು ನಡೆದಿದೆ. ದೆಹಲಿಯಲ್ಲಿ ಈ ಸಚಿವ ಸಂಪುಟ ಸಭೆ ಮೋದಿಯವರ ನೇತೃತ್ವದಲ್ಲಿ ನಡೆದು ಆ ಬಳಿಕ ರಾಷ್ಟ್ರಪತಿಯವರನ್ನು ಭೇಟಿ ಮಾಡಿದ್ದಾರೆ. ಮುಂದಿನ ಸರ್ಕಾರ ರಚನೆ ಮಾಡುವ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ನೋಡಿ, ಇದೇ ವೇಳೆ 17ನೇ ಲೋಕಸಭಾ ಅವಧಿಗೆ ರಾಜೀನಾಮೆಯನ್ನು ಕೂಡ ಮೋದಿ 2ನೇ ಅವಧಿ ಸರ್ಕಾರದ ಕೊನೆ ಸಚಿವ ಸಂಪುಟ ಸಭೆ ಮೋದಿಯವರ ನೇತೃತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ. ಬಳಿಕ ರಾಷ್ಟ್ರಪತಿಯನ್ನು ಭೇಟಿಯಾಗಲಿರುವಂಥ ನರೇಂದ್ರ ಮೋದಿ ಅವರು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನವದೆಹಲಿಯಿಂದ. ರಂಜಿತ್, ಈಗ ಈ ಒಂದು ಮೀಟಿಂಗ್ ಇದೆಯಲ್ಲ, ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಮಾಡಬಹುದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಕೂಡ ದಿವಿತ್, ಹಂಗಾಮಿ ಪ್ರಧಾನಿಯಾಗಿ ಯಾವಾಗ ರಾಷ್ಟ್ರಪತಿಗಳು ಪ್ರಧಾನಿಗಳನ್ನು ಆಯ್ಕೆ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜೀನಾಮೆಯನ್ನು ಕೊಡೋದು ಅದು ಸಾಮಾನ್ಯ. ಈಗ ಯಾರಿಗೆ ಬಹುಮತ ಬಂದಿದೆ ಅವರು ತಾವು ಅಧಿಕಾರಯುತವಾಗಿ ಮತ್ತೆ ಪ್ರಧಾನಿ ಪಟ್ಟಕ್ಕೇರೋದು ಅದು ಆಗಬೇಕಾಗಿರುವಂಥ ಚಟುವಟಿಕೆ. ಹೀಗೆಲ್ಲ ಇರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು, ಮತ್ತೊಮ್ಮೆ ತೀಸರಿ ಬಾರ್ ಮೋದಿ ಸರ್ಕಾರ ಅನ್ನುವ ಏನು ಘೋಷ ಇದೆ, ಏನು ವಾಕ್ಯ ಇದೆ, ಅದರ ಪ್ರಕಾರ ತನ್ನ ಒಂದು ಮ್ಯಾಜಿಕ್ ನಂಬರನ್ನು ಸಾಬೀತು ಮಾಡೋದಕ್ಕೆ, ಅದರಲ್ಲೂ ಕೂಡ ಮ್ಯಾಜಿಕ್ ನಂಬರನ್ನು ತಲುಪಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. NDA ಮೈತ್ರಿಕೂಟ, ಆ ಮ್ಯಾಜಿಕ್ ನಂಬರ್ನಲ್ಲಿರುವಂಥ NDA ಮೈತ್ರಿಕೂಟದ ಎಲ್ಲ ಸದಸ್ಯ ಅಂಗಪಕ್ಷಗಳೇನಿದಾವಲ್ಲ ಅವನ್ನ ಈಗ ಬಿಗಿಯಾಗಿ ಹಿಡಿದುಕೊಳ್ಳೋದು ಮತ್ತು ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ NDA ಮೈತ್ರಿಕೂಟದ ಸಭೆ ಏನಿದೆ 4 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ಒಂದು ಹೆಜ್ಜೆ ಹೊರಗಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಂಥ ನಿತೀಶ್ ಕುಮಾರ್ ಅವರ ನಡೆ ಏನು ಅನ್ನೋದು ತೀರ್ಮಾನ ಆಗುತ್ತೆ. ನಿತೀಶ್ ಕುಮಾರ್ ಅವರ ಪಾರ್ಟಿ ಈಗ 12 ಸ್ಥಾನವನ್ನು ಗೆದ್ದಿರೋದ್ರಿಂದ ಇವರು ನಿರ್ಣಾಯಕ ಆಗ್ತಾರೆ. ಆಂಧ್ರ ಪ್ರದೇಶದ TDP ಕೂಡ ನಿರ್ಣಾಯಕ ಆಗುತ್ತೆ. TDP ಆಲ್ರೆಡಿ ಕ್ಲೈಮ್ ಮಾಡಿಕೊಂಡಿದ್ದೆ, ನಾನು NDA ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ದೀನಿ, ನಾನು ಮತ್ತು ಜನಸೇನಾ, ಹಾಗಾಗಿ ನಾವು NDA ಜೊತೆಯಲ್ಲಿ ಮುಂದುವರಿತೀವಿ, ಪ್ರಧಾನಿ ಮೋದಿ ಆಗ್ತಾರೆ, ನನ್ನ ಡಿಮಾಂಡ್ಸ್ ಏನಿದೆ ಅದನ್ನು ನಾವು ಚರ್ಚೆ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಅವರದ್ದು ಮಾತ್ರ ಭಾರಿ ಒಂದು ಕುತೂಹಲ ಇದೆ. ಯಾಕಂತ ಹೇಳಿದರೆ ಅವರ ರಾಜಕೀಯವಾದಂಥ ಅವರ ಇತಿಹಾಸ ನೋಡಿದಾಗ, ಅವರ ಒಂದು ಹಿನ್ನೆಲೆ ನೋಡಿದಾಗ 8 ಬಾರಿ ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು, ಬೇರೆ ಬೇರೆ ಪಕ್ಷವನ್ನು ಬದಲಿಸಿದ್ದನ್ನು ಕೂಡ ನೋಡಿದ್ದೀವಿ, ಪಾರ್ಟಿ ಜೊತೆಗೆ ಮಿಂಗಲ್ ಆಗಿದ್ದು, ಸಮ್ಮಿಶ್ರ ಮತ್ತೊಂದೆಲ್ಲವನ್ನು ಕೂಡ ನೋಡಿದ್ದೀವಿ. ಹಾಗಾಗಿ ಅವರು ನಿರಂತರವಾಗಿ ಒಂದು ಪಕ್ಷದ ಅಂದರೆ ಒಂದು ಪಾರ್ಟಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದು ಬಹಳ ಕಮ್ಮಿ. ಈ ಹಿಂದೆ ನಾವು ಗಮನಿಸ್ತಾ ಇದ್ದಂಗೆ ಇಂಡಿ ಮೈತ್ರಿಕೂಟದ ರಚನೆ ಸಂದರ್ಭದಲ್ಲೂ ಕೂಡ ಮುಂದಾಳತ್ವವನ್ನು ವಹಿಸಿದಂಥ ನಿತೀಶ್ ಕುಮಾರ್ ಅವರು BJP ಜೊತೆಗೆ ಏನೀಗ ಇದ್ದಾರೆ, NDA ಮೈತ್ರಿಕೂಟದಲ್ಲಿದ್ದಾರೆ, 5 ವರ್ಷಗಳ ಕಾಲ ಪರಿಪೂರ್ಣ ಅವಧಿಯಲ್ಲಿ ಅವರು NDA ಜೊತೆಗೆ ಇರ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ಇದೆಲ್ಲದೂ ಕೂಡ 4 ಗಂಟೆಯ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಒಂದು ತೀರ್ಮಾನ ಆಗುತ್ತೆ. ಬಹುತೇಕ ನಿತೀಶ್ ಕುಮಾರ್ ಒಂದು ವೇಳೆ NDA ಜೊತೆಗೆ ಕಂಟಿನ್ಯೂ ಆಗೋದಾದರೆ ಬಿಹಾರಕ್ಕೆ ಮತ್ತು ತಮಗೆ ಏನು ಅನ್ನೋದ್ರ ಬಗ್ಗೆ NDA ಮೈತ್ರಿಕೂಟದ ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಬಹುದು. NDA ಮೈತ್ರಿಕೂಟದ ಮಿತ್ರ ಪಕ್ಷಗಳಿಗೆ ಅದನ್ನು ತಿಳಿಸ್ಬೋದು. 12 ಸ್ಥಾನವನ್ನು ಗೆದ್ದಿರುವಂಥ ಈ JDU ಏನಿದೆ, JDU ತನ್ನ ಡಿಮ್ಯಾಂಡ್ಸ್, ತನ್ನ ಸಂಸದರಿಗೆ ಇಂತಿಷ್ಟು ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಡಬೇಕು, ತಮ್ಮ ರಾಜ್ಯಕ್ಕೆ ಒಂದಿಷ್ಟು ಭರವಸೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ಬೋದು. ಸದ್ಯಕ್ಕೆ ಇವರಿಬ್ಬರು ಈಗ ಕಿಂಗ್ ಮೇಕರ್ ಆಗಿದ್ದಾರೆ. NDA ಗೌರ್ಮೆಂಟ್ ಅಧಿಕಾರಕ್ಕೆ ಬರುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ತಲೆ ಮೇಲೆ ಖಂಡಿತವಾಗಲೂ ಕೂಡ ಈ 2 ತೂಗುಗತ್ತಿ ಇದ್ದೇ ಇದೆ. ಯಾವಾಗ ಬೇಕಾದರೂ ಕೂಡ ಇದು ಬದಲಾಗಬಹುದು. ಬದಲಾದ ರಾಜಕಾರಣದಲ್ಲಿ NDA ಒಕ್ಕೂಟ ಅವರನ್ನು ಸೆಳೆಯುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಶರದ್ ಪವಾರ್ ಅವರ ಮೂಲಕ, ತೇಜಸ್ವಿ ಯಾದವ್ ಅವರ ಮೂಲಕ ಒಂದಿಷ್ಟು ರಂಜಿತ್, ಮತ್ತೆ ಸಂಪರ್ಕ ಮಾಡ್ತೀನಿ.